ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಕ್ಷಿ ಟಿವಿ ಕನ್ನಡ ಮಾಲ್ವಿ. ನಾನು ಮೈನುದ್ದೀನ್. ನಾನಿದೀಗ ರಾಯಚೂರು ರಸ್ತೆ ಹಾದು ಹೋಗಿರುವಂಥ ಸಿಂಧನೂರು ರಸ್ತೆ ಮಧ್ಯೆ ಇರುವಂಥ ಮಾನ್ವಿಯಲ್ಲಿದೆ. ಮೌನಿ ನಗರದ ಸಿಂಧನೂರು ರಸ್ತೆವರೆಗೆ ಹಾದು ಹೋಗಿರುವ ರಸ್ತೆ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿದೆ. ಯಾವ ರೀತಿ 1600 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಕಾಣ್ತೀವಿ ನಿಜ. ನಾವು ಯಾವುದೇ ರಸ್ತೆ ತಗೊಂಡ್ರು ಕೂಡ ವಿಲೇಜ್ ರೋಡ್ಸ್ ಇರ್ಬೋದು, ಡಿಸ್ಟಿಕ್ ಮೇನ್ ರೋಡ್ಸ್ ಇರ್ಬೋದು, ನಗರ ಪ್ರದೇಶದ ರಸ್ತೆಗಳಿರ್ಬೋದು, ಇಂಥವು ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಇರ್ಬೋದು, ಇಲ್ಲಿ ರಾಜಕೀಯ ಒಂದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೂ ಅಥವಾ ಜನರ ನಿರ್ಲಕ್ಷ್ಯವೂ ಅಥವಾ ಇಲ್ಲಿರ್ತಕ್ಕಂಥ ಇಲ್ಲಿನ ಸ್ಥಳೀಯರಾಗಿರುವಂಥ ಜೆ ಸುಧಾಕರ್ ಅವರು ಹಂತವಾಗಿ ತಮ್ಮ ಎಲ್ಲ ರೀತಿಯ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವರು ಏನೆಲ್ಲ ಹೇಳುತ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. MLAದು ಸಂಪೂರ್ಣ ಜವಾಬ್ದಾರಿ. ರಸ್ತೆ ಕೆಲಸಗಳು ನೂರಾರು ಕೋಟಿ ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದೀವಿ ಅಂದರೆ, ಈಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಅವನಿಗೆ ಒಂದು 600 ರೂಪಾಯಿ ಕೂಲಿ ಕೊಟ್ಟರೆ ಎದುರಿಗೆ ನಿಂತು ಕೆಲಸ ಮಾಡಿಸ್ತೀವಿ. ಇಲ್ಲಿ ಸಾವಿರಾರು ಕೋಟಿ ದುಡ್ಡು ಕೊಟ್ಟರೆ ಒಬ್ಬ ಶಾಸಕ ಬಂದು ಅಲ್ಲಿ ವಿಧಾನಸಭೆಯಲ್ಲಿ ಕುಂತು ಇವಕ್ಕೆಲ್ಲವೂ ಕೂಡ ಅನುಮೋದನೆ ಕೊಡ್ತಾರೆ ಇವರು. ಆದರೆ ಇಲ್ಲಿ ಕೆಲಸ ಮಾಡಲಿ ಬಂದು ಒಂದು ದಿವಸ ಕೂಡ ನಿಂತು ನೋಡೋದಲ್ಲ. ಇವ್ರದ್ದು ಯಾವ ರೀತಿ ನಿಷ್ಕಾಳಜಿನೋ ನಿರ್ಲಕ್ಷ್ಯನೋ ಗೊತ್ತಿಲ್ಲ. ಜನ ಹಾಳಾಗ್ಲಂತನೋ ನಮ್ದೇನು ಉಳೋದನ್ನ ಇದ್ರೆ ಇರ್ತೀವಿ, ಹೋದ್ರೆ ಹೋಗ್ತಾನೋ ಲೆಕ್ಕನೋ ಗೊತ್ತಿಲ್ಲ ನಮ್ಗೆ. ಆದರೆ ಮುಂದಿನ ಪೀಳಿಗೆ ಖಂಡಿತವಾಗಿ ಕೂಡ ಕ್ಷಮಿಸೋದಿಲ್ಲ. ಸಾತ್ಮೇಲ್ ಟು ಸಿಂಧನೂರು ರಸ್ತೆ DPRನಲ್ಲಿ 60 ಮೀಟರ್ ಭೂಸ್ವಾಧೀನ, ಆದರೆ ಅಭಿವೃದ್ಧಿ ಆಗ್ತಿರೋದು 21 ಮೀಟರ್. ಟೇಪ್ ಹಿಡಿದು ರಸ್ತೆಗೆ ಇಳಿದು ಕಳಕಳಿ ವ್ಯಕ್ತ. ರಾಜಕೀಯ ನಾಯಕರ ಮತ್ತು ವಾಣಿಜ್ಯೋದ್ಯಮಿಗಳ ಕಟ್ಟಡಗಳು ರಸ್ತೆ ಬದಿಯಲ್ಲಿರುವ ವಿಚಾರದಿಂದ ಮಾನ್ವಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಯೋಜನಾ ವರದಿ ಪ್ರಕಾರ ನಡೆಯುತ್ತಿಲ್ಲ ಎಂಬ ಸಂಶಯ ವಿಚಾರವಂತರದ್ದು. ಹೌದು ವೀಕ್ಷಕರೇ, ವಿಷಯ ಹೇಳ್ತೀನಿ ಕೇಳಿ. ಇದು ಬೂಟಾಟಿಕೆ ಮಾತಂತೂ ಅಲ್ಲ. ಖುದ್ದು ಯೋಜನಾ ವರದಿ ನೋಡಿದಾಗ ಕ್ಷೇತ್ರದ ಜನರಿಗೆ ತಿಳಿಸುವ ಮನಸ್ಸಂತೂ ಬಂದಿದೆ. ಮೌನಿ ತಾಲೂಕಿನ ಜನರಿಗಾಗಿ ಕ್ಷೇತ್ರದವರೇ ಆಗಿರುವ ಸಚಿವರು, ಒಬ್ಬರು ಹಾಲಿ ಶಾಸಕರು, 3 ಮಾಜಿ ಶಾಸಕರು, ಇನ್ನು ಮಠಾಧೀಶರು ಮತ್ತು ಪ್ರಗತಿಪರ ಚಿಂತಕರು, ಇನ್ನು ಹೋರಾಟಗಾರರು ಯೋಜನಾ ವರದಿ ಪ್ರಕಾರ ರಸ್ತೆ ನಿರ್ಮಾಣ ಬಗ್ಗೆ ಧ್ವನಿ ಎತ್ತಬೇಕಿದೆ. ಈಗ ಹೇಳಿ, ಅದು ರೈತರಿಗೆ ಸರ್ ಪರಿಹಾರ ಕೊಟ್ಟು ಈ ಕೆಲಸ ಮಾಡ್ಬೇಕನ್ನೋದಾದ ರೈತರಿಗೆ ಪರಿಹಾರ ರಸ್ತೆಗೆ ಮುಂಚೆ ಕೂಡ ಸರ್ಕಾರದಿಂದ ಯಾವುದೇ ಒಂದು ಪರಿಹಾರ ರೂಪದಲ್ಲಿ ಹಣ ಕೊಟ್ಟಿರುವುದಿಲ್ಲ. ಅದನ್ನು ಅದೇ ರೀತಿಯಾಗಿ ಮುಂದುವರಿಸಿ ಮತ್ತೆ ರೈತರ ಹೊಲಗಳಲ್ಲಿ ರಸ್ತೆ ನಿರ್ಮಾಣ ಮಾಡ್ತಿರೋದು ಅಪರಾಧ. ಇದು ತಪ್ಪು. ರೈತರಿಗೆ ಮಾಡ್ತಕ್ಕಂಥ ಮೋಸ. ರೈತರು ಅಲ್ಪ ಸ್ವಲ್ಪ ಇದ್ದಂತ ಭೂಮಿಯಲ್ಲಿ ಬೆಳೆ ಬೆಳೆದಂತ ರೈತರಿಗೆ ಅವರಿಗೆ ಪರಿಹಾರ ಕೊಡದೆ ರಸ್ತೆ ನಿರ್ಮಾಣ ಮಾಡಿ ಅವರೊಂದು ಭೂಮಿಗಳನ್ನು ಕಬ್ಜಾ ಮಾಡಿಕೊಂಡು ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದೆ ಈ ಸರ್ಕಾರದ ಅಧಿಕಾರಿಗಳು. ಇದನ್ನು ಕೂಡಲೇ ನಿಲ್ಲಿಸಬೇಕು. ಸರ್ಕಾರದಿಂದ ರೈತರಿಗೆ ಸೂಕ್ತ ಪರಿಹಾರ 4 ಪಟ್ಟು ಪರಿಹಾರ ಕೊಡಬೇಕು. ಅವರಿಗೆ ಒಂದು ಭೂಮಿಯ ಒಂದು ಬೆಲೆ ಏನಿರ್ತದೆ ಅದಕ್ಕೆ 4 ಪಟ್ಟು ಪರಿಹಾರ ಕೊಟ್ಟು ಭೂಮಿ ವಶಪಡಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಆಗ್ರಹ ಪಡಿಸ್ತೇನೆ. ಅಲ್ಲ, ಅದು ಕಾಮಗಾರಿ ಅದೇ ತರ ಇದೆಯಲ್ಲ ಸರ್, ಅವ್ರಿಗೆ ಪರಿಹಾರ ಮಾಡ್ಬೇಕನ್ನೋದೇ ಇದೆ. ಕಾಮಗಾರಿಯಲ್ಲಿ ಕಂಪ್ಲೀಟ್ ಕಾಮಗಾರಿ ನಡೆಸಬೇಕಾದ್ರೆ ಭೂಸ್ವಾಧೀನ ಮಾಡ್ಕೊಂಡೇ ನಡೆಸಬೇಕಂತ. ಆದ್ರೆ ಇದು ಯಾವ್ದು ಭೂಸ್ವಾಧೀನ ಮಾಡಿದೆ ತರಾತುರಿಯಲ್ಲಿ ಅರ್ಜೆಂಟ್ ನಲ್ಲಿ ಇವರು ಸರ್ಕಾರದ ದುಡ್ಡು ಎತ್ತುವಳಿ ಮಾಡದೆ ಒಂದು ಕೆಲಸ ಇಟ್ಕೊಂಡು ಸರ್ಕಾರದಲ್ಲಿ ಕೊಡ್ತಕ್ಕಂಥ ದುಡ್ಡು ಬಹಳ ಕಮ್ಮಿ. 200 ಕೋಟಿ ಸರ್ಕಾರ, 200 ಕೋಟಿ ಒಂದು ವಿಶ್ವ ಬ್ಯಾಂಕ್ ಇಂದ ಸಾಲ ಪಡೆದಂತ ಯೋಜನೆ ಇದು. ಇನ್ನು ಉಳಿದಂತ ಹಣಕ್ಕೆ ಟೋಲ್ ಗೇಟ್ ಹಾಕಿ ರೈತರಿಂದ ಜನರಿಂದ ರಕ್ತ ಕುಡಿಯುವ ಮಾದರಿಯಲ್ಲಿ ಇವರು ಹಣ ವಸೂಲು ಮಾಡುವಂತ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಇವರು ಇಡೀ ರಾಜ್ಯ ತುಂಬಾ ನಡೆದಂತ ಟೋಲ್ ಗೇಟ್ ಗಳ ವ್ಯವಸ್ಥೆ ಕೂಡ ಇದೇ ರೀತಿ ಆಗುತ್ತೆ. ಹೀಗಾಗಿ ಇಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳದೆ ಟೋಲ್ ಗೇಟ್ ಹಾಕಿದ್ರೆ ಆಮೇಲೆ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ರಸ್ತೆ ನಿರ್ಮಾಣ ಆಗದೆ ಇದ್ರೆ ನಾವು ಟೋಲ್ ಗೇಟ್ ಹಾಕಕ್ ಬಿಡೋದಿಲ್ಲ. ಇಲ್ಲಿ ಯಾರು ಕೂಡ ನಾವು 1 ರೂಪಾಯಿ ದುಡ್ಡು ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ. ಇದು ರಾಜಧಾನಿ ಬೆಂಗಳೂರಿಗೆ ಹೋಗಿರುವ ರಾಜ್ಯ ಹೆದ್ದಾರಿ ರಸ್ತೆ 23, ರಾಯಚೂರು ಸಾತ್ಮೇಲ್ ಮೂಲಕ ಮಾನ್ವಿ ತಾಲೂಕಿನ ರಾಜ್ಯ ಹೆದ್ದಾರಿ ರಸ್ತೆ 23 ಸಿಂಧನೂರುವರೆಗೆ 1680 ಕೋಟಿ ರೂಪಾಯಿ ಅಧಿಕ ವೆಚ್ಚದ 4 ಭಾಗದ ಚತುಷ್ಪಥ ರಸ್ತೆ ಪ್ರಗತಿಯನ್ನ ಕಾಣುತ್ತಿದೆ. ಅದೇ ಚತುಷ್ಪಥ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಬುಲೆಟ್ ಟ್ರೈನ್ಗಿಂತ ಸ್ಪೀಡ್ ಆಗಿ ನಡೆಯುತ್ತಿದೆ. ಆದರೆ ಕಾಮಗಾರಿಯು ಗುಣಮಟ್ಟದ್ದಾಗಲಿ ಉದ್ದ ಅಳತೆಯಲ್ಲಾಗಲಿ ತಿರುವುಗಳನ್ನು ಸರಿಪಡಿಸುವುದು ಾಗಲಿ ವರದಿ ಪ್ರಕಾರ ನಡೆಯುತ್ತಿಲ್ಲ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷರು ಜೆ ಸುಧಾಕರ್ ಅವರು ಅಗತ್ಯ ದಾಖಲೆಗಳೊಂದಿಗೆ ವಿವರಣೆಯನ್ನ ಕೊಟ್ಟರು. ನೋಡ್ರಿ, ಈಗ ಇಷ್ಟು ನೂರಾರು ಕೋಟಿ ವೆಚ್ಚದಲ್ಲಿ ಮಾಡತಕ್ಕಂಥ ಒಂದು ರಸ್ತೆ ಇದು ಯಾವುದೇ ಕೂಡ ಅಪಘಾತ ಮುಕ್ತವಾಗಿರೋದಿಲ್ಲ.
ಅಪಘಾತಗಳು ಇನ್ನೂ ಹೆಚ್ಚಾಗ ಕಾರಣವೇ ಹೊರತು ಅಪಘಾತಗಳಂತೂ ಖಂಡಿತವಾಗಿ ಕಮ್ಮಿ ಆಗೋದಿಲ್ಲ. ಯಾಕಂದರೆ ತಿರುವುಗಳು ಹಳೆ ರಸ್ತೆಯಲ್ಲಿ ಏನಿದ್ವು ಅದಕ್ಕಿಂತ ಜಾಸ್ತಿ ತಿರುವಾಗ್ಯಾವ. ಈಗ ಅಪ್ ಆ್ಯಂಡ್ ಡೌನ್ಸ್ ಹೆಚ್ಚು ಕಮ್ಮಿ ಆಗ್ಯಾವ. ರಸ್ತೆ ಯಾವುದೇ ಎತ್ತರ ಮಾಡೋದು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ದುಡ್ಡು ಹೊಡೆಯೋ ಒಂದು ತರಾತುರಿಯಲ್ಲಿ ರಸ್ತೆಯನ್ನು ಸುಮ್ಮನೆ ಮಣ್ಣಾಕಿ ಎತ್ತರ ಮಾಡ್ಯಾರ. ಆ DPR ಈ ಯೋಜನಾ ವರದಿ ವಿವರವಾದ ಯೋಜನಾ ವರದಿಯನ್ನು ನಾವು ಪರಿಶೀಲಿಸಿದಾಗ ಆ ಯೋಜನಾ ವರದಿಯಲ್ಲಿ ಹೇಳ್ತಾನ ಅಲ್ಲಿ 0ದಿಂದ ಇಲ್ಲಿ ಕಪ್ಪಗಾಲ್ವರೆಗೆ ಬರೀ ಗದ್ದೆಗಳಿಂದ ರಸ್ತೆ ಹಾಳಾಗಿ ಹೋಗ್ಯದ. ನೆಲ್ಲಗದ್ದೆಗಳಂತ ಬರೀತಾನೆ. ಅದರಲ್ಲಿ ಎಲ್ಲಿ ಕೂಡ ರಸ್ತೆ ಈ ಗದ್ದೆಗಳು ಹೊಲಗಳಿಂದ ಕೃಷಿಯಿಂದ ಹಾಳಾಗಿಲ್ಲ. ಎಲ್ಲವೂ ಕೂಡ ಸುಳ್ಳು ಮಾಹಿತಿಯನ್ನು ವರದಿಯಲ್ಲಿ ಗದ್ದೆಗಳೇ ಇಲ್ಲ. ಸುಳ್ಳು ಮಾಹಿತಿಯನ್ನು ವರದಿಯಲ್ಲಿ ಕೊಟ್ಟು ಸರ್ಕಾರದಿಂದ ಅನುಮೋದನೆ ತಗೊಂಡು ಈ ರೀತಿಯಾಗಿ ವ್ಯವಸ್ಥಿತ ಒಂದು ಸರ್ಕಾರದ ಹಣ ಲೂಟಿ ಮಾಡೋ ಸಂಚು, ಈ ಒಂದು ಟೋಲ್ ಗೇಟ್ಗಳು ಹಾಕಿ 16 ವರ್ಷ ಜನರನ್ನ ಒಂದು ಜೇಬಿನಿಂದ ದುಡ್ಡು ಕಸಿಯುವಂಥ ಕೆಲಸ ನಡೀತಾ ಇದೆ. ರಸ್ತೆಯ ತಿರುವುಗಳು ಒಂದೇ ಒಂದು ತಿರುವು ಕೂಡ ಈ ಒಂದು 78 ಕಿಲೋಮೀಟರ್ನಲ್ಲಿ ಒಂದೇ ಒಂದು ತಿರುವು ಕೂಡ ಅಭಿವೃದ್ಧಿ ಪಡಿಸಿಲ್ಲ. ಎಲ್ಲಿಯೂ ಕೂಡ ತಿರುವುಗಳ ಅಭಿವೃದ್ಧಿ ಪಡಿಸಿರುವುದಿಲ್ಲ. ಈ ಸ್ಪೀಡ್ ಏನಾದ 80ರಿಂದ 100 ಸ್ಪೀಡು ಮುಂಚೆ ಮೈತಾಸ್ ಮಾಡಿದಾಗೆ 2003ರಲ್ಲೇ ಇತ್ತು ಈ ಸ್ಪೀಡ್. ಇದು ಆ ಸ್ಪೀಡು ಕೂಡ ಇಂಪ್ರೂವ್ ಮಾಡಿಲ್ಲ. ಇವತ್ತು ಹೊಸದಾಗಿ ಬರ್ತಕ್ಕಂಥ ಕಾರ್ಗಳು ಭಾಳ ಸ್ಪೀಡು ವೇಗವಾಗಿ ಬರ್ತಕ್ಕಂಥ ಗಾಡಿಗಳು 100 ಕಿಲೋಮೀಟರ್ಗಿಂತ ಕಮ್ಮಿ ಯಾವ ಗಾಡಿ ಕೂಡ ಹೋಗುವಂಥ ಪರಿಸ್ಥಿತಿ ಇವತ್ತಿಲ್ಲ. ಅಂಥದ್ರಲ್ಲಿ ಇಷ್ಟು ತಿರುವುಗಳಿಟ್ರೆ ಆ ಅಪಘಾತಗಳು ದೇವರೇ ಬಲ್ಲ. ನೋಡಿ, 30 ವರ್ಷಗಳ ಹಿಂದೆ ಅಂದಿನ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಮಿಸಲ್ಪಟ್ಟಿದ್ದ ಹಿಂದಿನ ರಸ್ತೆಗೆ ನೂರಾರು ಜನರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟು ತಂದೆ, ತಾಯಿ ಮತ್ತು ಹೆಂಡತಿ ಮಕ್ಕಳಿಗೆ ಇಡೀ ಕುಟುಂಬವನ್ನ ಕಳೆದುಕೊಂಡವರು ಹಲವರಿದ್ದಾರೆ. ಇನ್ನು ಕೆಲವರು ಕೈಕಾಲು ಕಳೆದುಕೊಂಡು ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಇದನ್ನ ಮನಗೊಂಡ ರಾಜ್ಯ ಸರ್ಕಾರವು ಯೋಜನಾ ವರದಿಯ ಪ್ರಕಾರ 60 ಮೀಟರ್ ಭೂಸ್ವಾಧೀನ ಪಡಿಸಿಕೊಂಡು ರಸ್ತೆ ಮಾಡಲು ಅನುದಾನವನ್ನ ಮಂಜೂರು ಮಾಡಲಾಗಿದೆ. ಆದರೆ 1.5 ಮೀಟರ್ ಡಿವೈಡರ್, ಫ್ಲೇವರ್ ಒಳಗೊಂಡ ಫುಟ್ಪಾತ್, ಒಟ್ಟು 60 ಮೀಟರ್ನಲ್ಲಿ ರಸ್ತೆ ಕಾಮಗಾರಿಯನ್ನ ಅಂದಾಜು 196 ಅಡಿ ಅಗಲ ಜಮೀನನ್ನ ಖರೀದಿಸಬೇಕಿತ್ತು ಎಂಬ ವಿಚಾರ ಯೋಜನಾ ವರದಿಯಲ್ಲಿದೆ. ಇದರನ್ವಯ ಅನುದಾನ ಮಂಜೂರು ಮಾಡಿದೆ ಸರ್ಕಾರ. ಆದರೆ ಇಲ್ಲಿ 15 ಮೀಟರ್ ಎಡ ಮತ್ತು ಬಲಭಾಗದಲ್ಲಿ ಭೂ ಸ್ವಾಧೀನಪಡಿಸಿಕೊಂಡು 2 ಕಡೆ 10.5 ಮೀಟರ್ ರಸ್ತೆಯಲ್ಲಿ ಒಟ್ಟು 21 ಮೀಟರ್ ರಸ್ತೆಯಲ್ಲಿ ಸರ್ವಿಸ್ ರೋಡ್, ಫುಟ್ಪಾತ್ ಎಲ್ಲವೂ ನಿರ್ಮಾಣ ಮಾಡಲಾಗುತ್ತಿದೆ. ಗುತ್ತೇದಾರರಿಂದ ತೀರಾ ಅನ್ಯಾಯವಾಗುತ್ತಿದ್ದು ಮೋಸದಾಟ ನಡೆಯುತ್ತಿದೆ. ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಎಚ್ಚರಿಸುವ ಕೆಲಸವನ್ನ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಹೋರಾಟಗಾರರು, ಪ್ರಗತಿಪರ ಚಿಂತಕರು ಮತ್ತು ಮಠಾಧೀಶರು ಮಾಡಬೇಕಿದೆ. ಯಾವ ಹಳ್ಳಿ ಕುಗ್ಗುನು ಕೂಡ ಈ ರೀತಿ ರಸ್ತೆಗಳ ನಿರ್ಮಾಣ ಮಾಡೋದಿಲ್ಲ. ಇದ್ದಂತ ಹಳೆ ರೋಡಿನ ಬ್ರಿಡ್ಜ್ ಮಟ್ಟಕ್ಕಾದ್ರೂ ರಸ್ತೆ ನಿರ್ಮಾಣ ಮಾಡಬೇಕು. ಇಲ್ಲ ಹಳೆ ಬ್ರಿಡ್ಜ್ ತೆಗೆದು ಹೊಸ ಬ್ರಿಡ್ಜ್ ಆದ್ರೂ ಮಾಡಬೇಕು. ಇವ್ರು ಒಂದು ಬ್ರಿಡ್ಜ್ 10 ಫೀಟ್ ಕೆಳಗಡೆ, ಒಂದು ಬ್ರಿಡ್ಜ್ 10 ಫೀಟ್ ಎತ್ತರ. ಈ ರಸ್ತೆ ಹೋಗುವಂತ ರಸ್ತೆ 10 ಫೀಟ್ ಎತ್ತರ, ಬರುವಂತ ರಸ್ತೆ 10 ಫೀಟ್ ಕೆಳಗಡೆ. ಆಮೇಲೆ ಇದು ರಿಟೈನಿಂಗ್ ವಾಲ್ ಈಗ ತರ್ತಾ ಇದ್ದಾರೆ. ರಿಟೈನಿಂಗ್ ವಾಲ್ ನಲ್ಲಿ ಉಪಯೋಗ ಮಾಡತಕ್ಕಂಥ ಒಂದು ಕೆಬ್ಬಣ ಏನಿದೆ ಸ್ಟೀಲ್, ಅದು ಕೇವಲ 8 mm. ಅದು 8 mm ರಿಟೈನಿಂಗ್ ವಾಲ್ಗೆ ಯಾವ ರೀತಿ ತಡಿತದ ಅನ್ನೋದು ಆ ಅಧಿಕಾರಿಗಳೇ ಹೇಳಬೇಕು. ಆಮೇಲೆ ಇದೆಲ್ಲ ಉಪಯೋಗ ಮಾಡಿದಂಥ ಮಣ್ಣು ಕೂಡ ಸಬ್ ಸ್ಟ್ಯಾಂಡರ್ಡ್, ಸಬ್ ಗ್ರೇಡ್ಗೆ ಏನು ಉಪಯೋಗ ಮಾಡ್ಯಾರ ಮಣ್ಣು, ಆ ಮಣ್ಣು ಟೋಟಲಿ ಒಂದು ಕೆಲ್ಸಕ್ಕೆ ಬರಲಾರ್ದಂಥ ಮಣ್ಣು, ಸೌಳು ಮಿಕ್ಸಿದ ಮಣ್ಣು, ಸುಣ್ಣ, ಬರೀ ಸೌಳು. ಆ ಮಣ್ಣನ್ನು ಹಾಕ್ಯಾರ. ಅದೆಲ್ಲ ಕಂಪ್ಲೀಟ್ ರಿಜೆಕ್ಟೆಡ್ ಮೆಟೀರಿಯಲ್. ಅದು ನಾನು PWD ಸೆಕ್ರೆಟರಿ ಅವ್ರಿಗೆ ಹೇಳ್ತೀನಿ, ದುಡ್ಡು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ತಾವು ಖುದ್ದು ಬಂದು ಇವೆಲ್ಲವೂ ಕೂಡ ಶಾಂಪಲ್ ತೆಗೆದು ಪರಿಶೀಲನೆ ಮಾಡ್ಬೇಕಂತೇಳಿ ನಾನು ಅವ್ರಿಗೆ ಕೇಳ್ತೀನಿ. ಇದೇನಿಲ್ಲ, ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿಗಳ ಪ್ರಕಾರ ಇವರು ರಸ್ತೆ ಮಾಡೋದಾದರೆ ಮಾಡಲಿ. ಇಲ್ಲಾಂದರೆ ಈಗೇನು ವಿಶ್ವ ಬ್ಯಾಂಕಿಂದ ಬರ್ತಕ್ಕಂಥ 200 ಕೋಟಿ, ಸರ್ಕಾರದಿಂದ ಬರ್ತಕ್ಕಂಥ 200 ಕೋಟಿ, 400 ಕೋಟಿಯಲ್ಲಿ ಇವರು ರಸ್ತೆ ಮುಗಿಸಿ ಉಳಿದಂಥ 800 ಕೋಟಿ ದುಡ್ಡು ಈ ಟೋಲ್ ಮುಖಾಂತರ 15 ವರ್ಷ ಮಜಾ ಮಾಡ್ಬೇಕಂತ ಕುಂತಾರೆ ಈ ಕಾಂಟ್ರಾಕ್ಟ್ಗಳು. ಇದರಲ್ಲಿ ಸಾಕಷ್ಟು ಜನ ಕೂಡ ಶಾಮೀಲ್ ಆಗಿರ್ಬೋದು. ಇಲ್ಲದೇ ಇದ್ರೆ ಅವ್ರಿಗೆ ಅಷ್ಟು ಧೈರ್ಯ ಬರೋದಿಲ್ಲ. ಇದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಇದರಿಂದ ಇದ್ದಾರೆ. ಇಲ್ಲಾಂದರೆ 400 ಕೋಟಿ ಬರೀ ಮಣ್ಣಾಗಿ ರೋಡ್ ಎತ್ತರ ಮಾಡೋದಕ್ಕೆ ಡಾಂಬರ್ ನೋಡಿದರೆ 6 ಇಂಚ್ ಡಾಂಬರ್ ಇಲ್ಲ, ಅದರಲ್ಲಿ 3 ಇಂಚ್ ಹೊಸ ಡಾಂಬರು, 3 ಇಂಚು ಹಳೆ ಡಾಂಬರ್. ಈ ರೀತಿಯಾಗಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಈ ಗುತ್ತೇದಾರರು ಅಥವಾ ಗ್ಲೋಬಲ್ ಟೆಂಡರ್ ಬೇಕಿಲ್ಲ. ಇಲ್ಲಿ ನಮ್ಮ ಸ್ಥಳೀಯವಾಗಿ ಸಾಕಷ್ಟು ಗುತ್ತೇದಾರರು, ಸಾಕಷ್ಟು ಟಿಪ್ಪರ್ಗಳಿದಾವೆ, ಅವರೇ ಈ ರಸ್ತೆ ನಿರ್ಮಾಣ ಮಾಡ್ಬೋದಾಗಿತ್ತು. ಇದಕ್ಕೇನು ಗ್ಲೋಬಲ್ ಟೆಂಡರ್ ಮಾಡಿ ಇವ್ರನ್ನ ತೊಗೊಂಬಂದು ಇದಕ್ಕೊಂದು ಇಂಡಿಪೆಂಡೆಂಟ್ ಇಂಜಿನಿಯರ್ ಅಂತ ಕೋಟಿಗಟ್ಟಲೆ ದುಡ್ಡು, ಇಂಡಿಪೆಂಡೆಂಟ್ ಇಂಜಿನಿಯರ್ ಥರ್ಡ್ ಪಾರ್ಟಿ ಏಜೆನ್ಸಿ ಅಂತೇಳಿ ಅವ್ರಿಗೆ ತಂದು ಹಾಕಿದ್ರು. ಅವರು ಕೂಡ ಇದರಲ್ಲಿ ದುಡ್ಡು ಹೊಡೆಯದೆ. ಅವರು ಗುತ್ತೇದಾರರು ಎಲ್ಲ ಶಾಮೀಲಾಗಿ ಲೂಟಿ ಹಗಲದೊರಡೆ ಅಂತಾರೆ. ಇದಕ್ಕೆ ಬರೀ ಮಣ್ಣಾಕಿ ರಸ್ತೆ ನಿರ್ಮಾಣ ಮಾಡೋದು ಯಾವ ನ್ಯಾಯ? ನಾವೀಗ ನೋಡ್ತೀವಿ. ಇದು ಎಷ್ಟು ವರ್ಷ ವ್ಯಾಲಿಡಿಟಿ ಇರ್ಬೋದು ನೋಡಿ. 3 ತಿಂಗಳ ಕೂಡ ಬಂದಿಲ್ಲ. 3 ತಿಂಗಳಲ್ಲಿ ಕೂಡ ಎಲ್ಲ ಕುಸಿದು
ಉದ್ದದ ರಸ್ತೆ ಮೇಂಟೆನ್ಸ್ ಮಾಡ್ತೀವಿ ಅಂತ ಹೇಳ್ತಾರ. ಮೇಂಟೆನ್ಸ್ ಅಂದ್ರೆ ದಿವಸ ತೆಗೆದು ಹಾಕಂತ ಕುಂದ್ರೋದಕ್ಕೆ ನಾನು ಹಾಕ್ತೀನಿ, ನೀನು ಹಾಕ್ತಿದ್ದಿ. ಹಾಕೋದಕ್ಕಂತ ರಸ್ತೆ ನಿರ್ಮಾಣ ಮಾಡಿಲ್ಲ. ಸಾವಿರಾರು ಕೋಟಿ ಕೊಟ್ಟು ರಸ್ತೆ ಗುಣಮಟ್ಟದಿಂದ ಮಾಡಿ 16 ವರ್ಷ ಇರ್ಬೇಕಂತೇಳಿ ರಸ್ತೆ ಮಾಡಿರೋದು. ನೀನು ಮೇಂಟೆನ್ಸ್ ಅಂದ್ಕೊಳ್ಳಿ ಯಾವ್ದು ಬೇಕಂತ ತಿಪ್ಪೆ ತಂದು ಹಾಕಿ ರೋಡ್ ಮಾಡಂತ ಅಲ್ಲ. ಅದು ಫ್ರೀ ಏನೋ ಪುಕ್ಷೇಟ್ ಏನೋ ರೋಡ್ ಮಾಡ್ತಾ ಇಲ್ಲ, ನೀವು ದುಡ್ಡು ತಗೊಂಡೇ ರೋಡ್ ಮಾಡ್ತೀರಿ. ಹಿಂಗಾಗಿ ನೀವು ಮೇಂಟೆನ್ಸ್ ಆದ ನಾವು ಮಾಡ್ತೀವಿ, ಮುಂದೆ ನಾವು ನೋಡ್ಕೋತೀವಿ, ನೀವು ನೋಡ್ಕೋ ಪ್ರಶ್ನೆ ಇಲ್ಲ. ಗುಣಮಟ್ಟದ ರಸ್ತೆ ನಿರ್ಮಾಣ ಆಗಲೇಬೇಕು. ಈ ರಸ್ತೆ 30 ವರ್ಷ ಬಾಳಿಕೆ ಬರಲೇಬೇಕು. ಅದ್ರ ಪ್ರಕಾರನೇ ನಿರ್ಮಾಣ ಮಾಡಬೇಕು. ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾನು ಈ ಮುಖಾಂತರ ಮನವಿ ಮಾಡೋದೇನೆಂದರೆ, ತಾವು ಹೋಗ್ತಾ ಬರ್ತಾ ಯಾವಾಗಾದ್ರೂ ಒಂದು 10 ನಿಮಿಷ ನಿಂತು ಅಧಿಕಾರಿಗಳನ್ನ ಕರೆಸಿ ರಸ್ತೆ ಏನು ನಡೆದಂತ ತಾವು ವೀಕ್ಷಣೆ ಮಾಡಿ ನೈಜ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಇದೆಲ್ಲ ಸರ್ಕಾರ ದುಡ್ಡು ಸಾವಿರಾರು ಕೋಟಿ, 1684 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದ್ದಾರೆ. ಯಾವುದು ವಿದ್ಯುತ್ ಕಂಬಗಳು ಸ್ಥಳಾಂತರ ಇರ್ಬೋದು, ಅಥವಾ ಅರಣ್ಯೀಕರಣ ಇರ್ಬೋದು, ಇನ್ನು ಪೈಪ್ಲೈನ್ಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, 1684 ಕೋಟಿ ಖರ್ಚು ಮಾಡ್ತಾರೆ. ಆಮೇಲೆ ಈ ವಿದ್ಯುತ್ ಕಂಬಗಳು ಕೂಡ ಹಾಕಿದ್ದಾರೆ ಇವರು, ಯಾವುದು ಕೂಡ ಗೈಡ್ಲೈನ್ಸ್ ಪ್ರಕಾರ ಇಲ್ಲ. ಇಲ್ಲಿ ಕೆಲವೊಂದು ಕಡೆ ತಂತಿ ಕಂಡಕ್ಟರ್ ಅಂತ ಏನಂತಾರ, ಆ ತಂತಿಗಳು ಹಳೆವೇ ಉಪಯೋಗ ಮಾಡಿದ್ದಾರೆ. ಲೂಟಿ ಯಾವ ರೀತಿ ಹೊಡಿತಾರೆ ಅಂದರೆ, ಹಳೆ ತೆಗೆದು ವೈರ್ ಎಲ್ಲಾದರೂ ಗೊತ್ತಿಲ್ಲ, ಹೊಸ ವೈರ್ ಹಾಕಬೇಕು, ಹೊಸ ವೈರ್ ಹಾಕಿಲ್ಲ, ಹೊಸ ಕಂಬ ಹಳೆ ವೈರು. ಆಮೇಲೆ ಆ ಕಂಬಗಳಿಗೆ ಕಾಂಕ್ರೀಟಿಂದ ಭದ್ರತೆ ಮಾಡಬೇಕು ನೆಲದಲ್ಲಿ. ಗಾಳಿ ಮಳೆ ಬಂದರೆ ಎಲ್ಲಿ ಕೂಡ ಕಂಬ ಬಗ್ದಂಗೆ ಕಾಂಕ್ರೀಟ್ ಹಾಕ್ಬೇಕು, ಅದು ಕೂಡ ಹಾಕಿಲ್ಲ. ಯಾವುದು ದೊಡ್ಡ ಪುಟ್ಟ ಮಾಡಿ ಮುಂದಿನ ದಿನಗಳಲ್ಲಿ ವಿದ್ಯುತ್ ಒಂದು ಇಲಾಖೆಯು ಕೂಡ ಇದು ವಜಾ ಆಗ್ತದೆ. ಇದು ವಿದ್ಯುತ್ ಇಲಾಖೆಯವರು ಮಾಡದೆ ಸಾಯ್ಬೇಕು. ಅವರು ಹಗಲು ರಾತ್ರಿ ಬಂದು ಈ ರೀತಿಯಾಗಿ ಕಂಬಗಳನ್ನು ಹಾಕಿದರೆ ವಿದ್ಯುತ್ ಸರಬರಾಜು ಎಲ್ಲಿ ಆಗ್ತದೆ? ಸಾಧ್ಯನೇ ಇಲ್ಲ. ಒಟ್ಟಾರೆಯಾಗಿ ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳ್ತೀವಿ. ಹಗಲು ದರೋಡೆ ರಾಜಾರೋಷವಾಗಿ ನಡೀತಾ ಇದೆ. ದರೋಡೆ ಈ ರಾತ್ರಿ ಮಾಡೋರಿಗೆ ಕಳ್ತನ ಐತಿ, ಹಗಲು ಮಾಡೋರಿಗೆ ರಾಜಾರೋಷವಾಗಿ ಐತಿ. ಆ ರೀತಿಯಾಗಿ ದರೋಡೆ ನಡೆದಿದೆ. ಇದನ್ನ ಜಿಲ್ಲಾಧಿಕಾರಿಗಳೇ ಗಮನಕ್ಕೆ ತಗೊಂಡು ಜಿಲ್ಲಾಧಿಕಾರಿಗಳು ಒಂದು ಇದ್ರ ಮೇಲೆ ಸೀರಿಯಸ್ ಆಗಿ ವರದಿ ಮಾನ್ಯ PWD ಸೆಕ್ರೆಟರಿ ಅವರಿಗೆ ಒಪ್ಪಿಸಿ ಈ ಕಾಮಗಾರಿಯನ್ನು ಗುಣಮಟ್ಟದಿಂದ ನಿರ್ಮಾಣ ಮಾಡುವಂತಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಇದು ಖಂಡಿತ ಕೂಡ ನಮ್ಮ ಈ ಭಾಗದ ಜನರು ಎಂದೂ ಕೂಡ ಕ್ಷಮಿಸಲಾರರು ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಗಮನ ತರಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ವಿಚಾರ ಜನಸಾಮಾನ್ಯರದ್ದು. ನಮ್ಮ ಮೌನಿ ಕ್ಷೇತ್ರದ ಕಡೆ ಅನ್ಯ ಕ್ಷೇತ್ರದ ರಾಜಕಾರಣಿಗಳು ಯಾಕೆ ಕಣ್ಣಿಟ್ಟಿದ್ದಾರೆ ಎಂದು ಯೋಚಿಸಿದಾದರೆ ಮಾನವಿ ಜನರು ಮುಗ್ಧರು. ಇಲ್ಲಿ ಏನೆಲ್ಲ ಅನ್ಯಾಯ ನಡೆದರೂ ಕೇಳಲ್ಲ. ಪ್ರತಿಯೊಬ್ಬರಲ್ಲಿ ಜಾತಿ ಸಮುದಾಯದ ಅಭಿಮಾನ, ಹೀಗೆ ಅನೇಕ ಭಾವನೆ ಮಾನವೀಯ ಗುಣಗಳು ಪ್ರತಿಯೊಬ್ಬರಲ್ಲಿ ಮನೆ ಮಾಡಿವೆ. ಇದು ಸತ್ಯಕ್ಕೆ ಹತ್ತಿರವಾದ ವಿಚಾರವಾಗಿದೆ. ಇನ್ನಾದರೂ ಕ್ಷೇತ್ರದ ರಸ್ತೆ ಅಭಿವೃದ್ಧಿ ಬಗ್ಗೆ ಸಾಮಾನ್ಯ ಜನರಿಂದ ಹಿಡಿದು ಮಠಾಧೀಶರು ಮತ್ತು ಹೋರಾಟಗಾರರು, ರೈತ ಸಂಘಟನಾಕಾರರು ಮತ್ತು ಪ್ರಗತಿಪರ ಚಿಂತಕರು ಮುಂದಾಗುತ್ತಾರಾ? ಕಾದು ನೋಡೋಣ. ಕೆಲಸ ಆಗ್ತಾ ಇಲ್ಲ. ಈಗ ಯಾಕೆ ಆಗ್ತಾ ಇಲ್ಲ ಅಂದರೆ, ಇಲ್ಲಿ ಮಾಡ್ತಕ್ಕಂಥ ಗುತ್ತೇದಾರರು ಸರ್ಕಾರಕ್ಕಿಂತಲೂ ಕೂಡ ಬಲಶಾಲಿಗಳು, ಸರ್ಕಾರದ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಗಳು. ಅದಕ್ಕಾಗಿ ಇವ್ರು ಯಾರು ಮಾತಾಡ್ತಾ ಇಲ್ಲ. ಪ್ರತಿನಿತ್ಯ ಕೂಡ ಶಾಸಕರು ಹೋಗ್ತಾರ, ಮಂತ್ರಿಗಳು ಹೋಗ್ತಾರ, ಜಿಲ್ಲಾಧಿಕಾರಿಗಳು ಹೋಗ್ತಾರ. ಹೇಳ್ಬೇಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಈ ರಾಜ್ಯದ ವಿಜಿಲೆನ್ಸ್ ಅಂದರೆ ಒಂದು ತನಿಖಾ ಸಂಸ್ಥೆಗೆ ಇರ್ತಕ್ಕಂಥ ಅಧಿಕಾರ ಜಿಲ್ಲಾಧಿಕಾರಿಗಾದ. ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಇಲ್ಲಿ ಓಡಾಡ್ತಾರ. ಕಾರ್ ನಿಂತಿರಿಸಿ ಏನು ಕಳಪೆ ಕಾಮಗಾರಿ ಅಂತ ಒಂದು ದಿನ ಕೂಡ ವೀಕ್ಷಣೆ ಮಾಡಿದ್ದಿಲ್ಲ. ಈಗ ನಾವು ನಿಂತಿರೋದು ಕಿಲೋಮೀಟರ್ 25+060 ಹತ್ರ ನಿಂತಿದ್ದೀವಿ. ಈ ಕಾಮಗಾರಿ ರಸ್ತೆ ಕುಸಿದಿದೆ. ಈ ಕುಸಿದ ನಂತರ ಇದು ಮತ್ತೆ ಎರ್ರಾಬಿರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಉಪಯೋಗಿಸಿದಂಥ ಒಂದು ಮಣ್ಣಿದೆ, ಸಬ್ಗ್ರೇಡ್ ಇದೆ, ಕಳಪೆ ಗುಣಮಟ್ಟದ ಮರಮ್ ಇದು ಸಬ್ಗ್ರೇಡ್ ಸಂಪೂರ್ಣ ಕಳಪೆ ಮಟ್ಟದ್ದು. ಯಾವುದೇ ಗುಣಮಟ್ಟ ಇಲ್ಲ. ಇದೆಲ್ಲವೂ ಕೂಡ ರಿಜೆಕ್ಟೆಡ್ ಮಟೀರಿಯಲ್. ಇದು ಈ ಒಂದು ಮಟೀರಿಯಲ್ ಉಪಯೋಗ ಮಾಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬೋರ್ವೆಲ್, ಪಂಚಾಯತಿ ಬೋರ್ವೆಲ್ ಕೂಡ ಇದನ್ನ ಶಿಫ್ಟ್ ಮಾಡಿದೆ, ಬೇರೆ ಕಡೆಗೆ ಸ್ಥಳಾಂತರಿಸಿದೆ. ಅದೇ ರೀತಿಯಾಗಿ ಮೊಂಡುತನದಿಂದ ಇವರು ರಸ್ತೆ ನಿರ್ಮಾಣ ಮಾಡಿ ಇವತ್ತು ಪಂಚಾಯತಿಗೆ ನೀರು ಬರಲಾರ್ದಂಗೆ ಮಾಡ್ತಾ ಇದ್ದಾರೆ. ಇವರು ಪ್ರತಿಯೊಂದು ಕಡೆ ಕೂಡ ಹೊಲಗಳಿಗೆ ಹೋಗಿ ದಾರಿ ನಿರ್ಮಾಣ ಮಾಡಿಲ್ಲ. ಇವತ್ತಿಗೂ ಕೂಡ ದಾರಿಗಳು ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಯೋಜನಾ ವರದಿಯಲ್ಲಿದೆ. ಆದರೂ ಕೂಡ ಯಾವ ರಸ್ತೆಗೂ ಕೂಡ ದಾರಿ ನಿರ್ಮಾಣ ಮಾಡಿಲ್ಲ. ಈಗ ಅವರೆಲ್ಲರೂ ಕೂಡ ಮೋಸದ ಆಟ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಏನು 30 ಕಿಲೋಮೀಟರ್ ರಸ್ತೆ ಮುಗಿಸ್ಯಾರೆ, ಹೆಚ್ಚು ಕಡಿಮೆ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಟ ಮೇಲೆ 30 ಕಿಲೋಮೀಟರ್ ರಸ್ತೆಯಲ್ಲಿ ಕೂಡ ಯಾವ ರೈತನ ಹೊಲಗಳಿಗೆ ರಸ್ತೆ ಮಾಡಿಕೊಟ್ಟಿಲ್ಲ. ಇವರು ಮೊರಮೇನು ಹೊಡ್ಕೊಂಡಾರ. ಅಲ್ಲಿ ಹಾಳಾದಂಥ ಭೂಮಿಗಳಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಹಾಳಾದ ರಸ್ತೆಗಳಿಗೆ ಯಾವುದೇ ಕೂಡ ಮರು ನಿರ್ಮಾಣ ಮಾಡಿಲ್ಲ. ಇವ್ರು ಏನಪ್ಪ ಅಂತಂದ್ರೆ ಕೆರೆ ಮಾಡ್ತು ಅಂತೇಳಿ ಸುಮ್ಮನೆ ಮೇಲೆ ಮಣ್ಣು ತೆಗೆದು ರೈತರಿಗೆ ಮೋಸ ಮಾಡಿ ಮುಂದಿನ ಕೆಲಸ ಚಾಲು ಮಾಡ್ತಾರ. ನಮ್ಮ ಕೆಲಸ ಆಗ ಪೂರ್ತಿಯಾಗಿ ಮಾತ್ರ ರೈತರಿಗೆ ಯಾವುದೇ ಸಮಾಧಾನ ಮಾಡಿ ಕೆಲಸ ಆದಮೇಲೆ ಕೈ ಸಿಗಿದಾಗ ಕೂಡಂಥ ಗುತ್ತೇದಾರರು ಇವರು
ಎಷ್ಟು ಪ್ರಭಾವ ಆದಂತ ಇದರಿಂದ ಜನರಿಗೆ ಗೊತ್ತಾಗ್ತದೆ. ಇದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ಮಾಡದೇ ಇದ್ರೆ ಜನರಿಗೆ ಬೀದಿಗೆ ಇಳಿದು ಹೋರಾಡುವ ಪರಿಸ್ಥಿತಿ ಬರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಾಯಚೂರು ಜಿಲ್ಲೆಯ ಸಾತ್ಮೇಲ್ ಮೂಲಕ ಮಾನ್ವಿ ಹಾಗೂ ಸಿಂಧನೂರುವರೆಗೆ ಕೈಗೊಂಡಿರುವಂತಹ ರಾಜ್ಯ ಹೆದ್ದಾರಿ ರಸ್ತೆ ಚತುಷ್ಪಥ ರಸ್ತೆಯ ಅಭಿವೃದ್ಧಿಯ ನೋಟ. ಹಣ ಲಪಟಾಯಿಸುವಲ್ಲಿ ಅಧಿಕಾರಿಗಳು ಮತ್ತು ಜಿಲ್ಲೆಯ ರಾಜಕಾರಣಿಗಳು ಯಾವ ರೀತಿ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. ಇದೊಂದು ಇವತ್ತಿನ ಸ್ಟೋರಿ ಆಗಿತ್ತು. ಮುಂದೆ ಇಂಥದೇ ಒಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.